ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೇನೆ. ಈ ಸಮಯದಲ್ಲಿ ನಾವೊಂದು ವಾಕ್ಯ ಓದ್ಕೊಳ್ಳೋಣ. ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ಅಂಥ ನಂಬಿಕೆಯು ಇವನನ್ನು ರಕ್ಷಿಸುವುದು. ದೇವರ ನಾಮ ಸ್ತೋತ್ರವಾಗಲಿ. ನಂಬಿಕೆ ಇಲ್ಲದೆ ಏನು ಮಾಡೋಕ್ಕೆ ಹೋಗ್ಬಾರ್ದು. ದೃಢವಾದ ನಂಬಿಕೆ ಇರಬೇಕು. ನಂಬಿಕೆಯಲ್ಲಿ ಯಾವ ಕೆಲಸನೂ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ನಂಬಿಕೆ ಇಲ್ಲದೆ, ಕ್ರಿಯೆಗಳಿಲ್ಲದೆ ದೇವ್ರಿಗೆ ಮೆಚ್ಚಿಸುವಂಥ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂತಂದರೆ ನಂಬಿಕೆನೇ ಮುಖ್ಯ. ನಂಬಿಕೆಯಿಂದ ಎಷ್ಟೋ ಜನ ಜೀವಿಸಿದರೆ, ಅದ್ಭುತ ಕಾಣಿದ್ದಾರೆ. ಅವ್ರ ಜೀವಿತದಲ್ಲಾಗಲಿ ಅವ್ರ ಕುಟುಂಬದಲ್ಲಾಗಲಿ ಅನೇಕ ಕಾರ್ಯಗಳಿಂದ ದೇವರು ಅದ್ಭುತ ಮಾಡಿದ್ದಾರೆ. ಆ ನಂಬಿಕೆನೇ ಇಲ್ಲ ಅಂದಮೇಲೆ ಯಾವ ಕೆಲಸ ಮಾಡಿದ್ರು ಅದು ಅರ್ಧಂಬರ್ಧನೆ. ಯಾಕಂತಂದರೆ ನಂಬಿಕೆ ಇರಬೇಕು. ನಂಬಿಕೆ, ದೃಢವಾದ ನಂಬಿಕೆ ಇರಬೇಕು. ಹಾಗೆಯೇ ನಾವು ರಕ್ಷಣೆ ಹೊಂದಿದೆ ಒಂದು ಮಾತ್ರಕ್ಕೆ ನಾವು ಏನೋ ದೇವ್ರ ಮಕ್ಕಳು ಅನಿಸ್ಕೊಳ್ಳಲ್ಲ. ಯಾಕಂತಂದರೆ ಆ ಕ್ರಿಯೆಗಳಿಲ್ಲದೆ, ಆ ನಂಬಿಕೆ ಇಲ್ಲದೆ, ದೇವ್ರ ಕಾರ್ಯದಲ್ಲಿ ನಾವು ನೆಟ್ಟಕ್ಕೆ ನಡೆಯೋದೇ ಇಲ್ಲದಾದರೆ ನಾವು ಪ್ರಯೋಜನಕ್ಕೆ ಬರದವರಾಗಿರ್ತೇವೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾವು ದೇವರಿಗೆ ಉಪಯೋಗ ಆಗಬೇಕು, ಜನಗಳಿಗೂ ಹಿತಕರವಾದ ಕಾರ್ಯಗಳು ಮಾಡಬೇಕು. ಜನಗಳು ನೋಡಿದ್ರೆ ಭೀ ಸಂತೋಷ ಪಡಬೇಕು, ದೇವ್ರು ನೋಡಿದ್ರು ಸಂತೋಷ ಪಡಬೇಕು. ಯಾವುದೇ ಕಾರಣಕ್ಕೆ ನಾವು ಬರೀ ನಂಬಿಕೆ ಇಟ್ಕೊಂಡು ಜೀವಿಸೋದು ಯಾವುದಕ್ಕೂ ಪ್ರಯೋಜನಕ್ಕಿಲ್ಲ. ಅದು ಯಾವ ಕೆಲಸಕ್ಕೂ ಬಾರದು. ಅದಕ್ಕೋಸ್ಕರ ಗಟ್ಟಿಯಾಗಿ ನಂಬಬೇಕು, ದೃಢವಾಗಿ ನಂಬಬೇಕು, ಕಡೆವರೆಗೂ ದೃಢವಾಗಿ ನಂಬಬೇಕು. ನಂಬಿಕೆ ಯಾರ ಮೇಲೆ ಇರಬೇಕು? ಮನುಷ್ಯನ ಮೇಲೆ ಅಲ್ಲ, ಈ ಲೋಕದ ಮೇಲೆ ಅಲ್ಲ, ಈ ವಾಕ್ಯದ ಮೇಲೆ ಅಲ್ಲ. ಯಾಕಂತಂದರೆ ವಾಕ್ಯ ಇನ್ನೂ ಸ್ವಲ್ಪ ದಿವಸ ಇರ್ತದೆ ಅಷ್ಟೇ. ನಿಮ್ಮ ನಂಬಿಕೆಯಲ್ಲಿರಬೇಕು, ನಿಮ್ಮ ಹೃದಯದಲ್ಲಿರಬೇಕು. ದೇವ್ರ ನಮ್ಮ ಸ್ತೋತ್ರವಾಗಲಿ. ಒಳಗಡೆ ನಂಬಿಕೆ ಇರಬೇಕು ಹೊರತು ಹೊರಗಡೆ ಅಲ್ಲ. ಹೊರಗಡೆ ಏನು ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾದರೆ ಒಳಗಡೆ ಏನೂ ಇರಲ್ಲ. ಯಾಕಂತಂದರೆ ಒಳಗಡೆ ನಂಬಿಕೆ ಬರಬೇಕು. ಒಳಗಿಂದ ನಾವು ದೇವರನ್ನು ನಂಬಬೇಕು, ದೇವರಲ್ಲಿ ನಿರೀಕ್ಷೆ ಇಡಬೇಕು, ದೇವ್ರ ಮೇಲೆ ಭರವಸೆ ಹಾಕಬೇಕು. ಅದಕ್ಕೋಸ್ಕರ ನಾವು ಜೀವಿಸಬೇಕು. ದೇವ್ರ ಮಕ್ಕಳೇ, ನಂಬಿಕೆ ಮುಖ್ಯ. ನಂಬಿಕೆ ಇಲ್ಲದೆ ಯಾರು ಏನು ದೇವರಿಗೆ ಮೆಚ್ಚಿಸೋಕ್ಕೆ ಸಾಧ್ಯ ಇಲ್ಲ. ನಂಬಿರಿ. ಎಲ್ಲರೂ ಈ ಲೋಕದಲ್ಲಿ ಪ್ರತಿಯೊಬ್ಬರು ನಂಬಿ ರಕ್ಷಣೆ ಹೊಂದಿ ಅವರು ದೇವರಂತೆ ಅವರ ದೇವರ ಹೆಜ್ಜೆಯಲ್ಲೇ ಜಾಡಿಯಲ್ಲಿ ನಡೀಬೇಕು. ಅದು ನಂಬಿಕೆ. ಅವ್ರ ಜಾಡಿಯಲ್ಲಿ ನಡೆಯದೆ ಹೋದರೆ ಅದು ನಂಬಿಕೆ ಅಲ್ಲ. ಕೆಟ್ಟ ಕೆಟ್ಟ ಕಾರ್ಯಗಳು ಮಾಡ್ಕೊಂಡು ರಕ್ಷಣೆ ಹೊಂದಿ ಮತ್ತೆ ತಿರ್ಗಾ ನಾಯಿ ಕಕ್ಕಿದನ್ನೇ ಕಾರಿ ನೆಕ್ಕೋ ಹಾಗೆ ಇರಬಾರ್ದು ಜನ. ಯಾಕಂದರೆ ಅದು ಒಂದು ಕೆಟ್ಟ ಆಲೋಚನೆ. ನಾವು ದೃಢವಾಗಿ ನಂಬಬೇಕಂದ್ರೆ ನಾವು ನಂಬಿಕೆ ದೇವ್ರ ಮೇಲೆ ಇದ್ದರೆ ನಾವು ಯಾವ ಕೆಟ್ಟ ಕೆಲಸಕ್ಕೂ ಹೋಗಲ್ಲ, ಯಾವ ದುರಾಲೋಚನೆಗೂ ಹೋಗಲ್ಲ. ನಮ್ಮ ಕಣ್ಣು ನಮ್ಮ ಮುಂದೆನೇ ಇರೋದು. ಯಾಕಂತಂದರೆ ನಮ್ಮ ಕಣ್ಣು ಏನು ಮಾಡ್ತದಂತೆ? ನಮಗೆ ಪಾಪದ ಒಳಗಾಗ್ತದೆ. ಅದಕ್ಕೋಸ್ಕರ ನಾವು ನಂಬಿ ರಕ್ಷಣೆ ಹೊಂದಿ ದೃಢವಾಗಿ ನಿಂತು ದೇವರು ಬರೋವರೆಗೂ ನಾವು ಇರಬೇಕು, ನಂಬಿಕೆಯಿಂದ ಜೀವಿಸಬೇಕು. ಪ್ರಿಯರ ಮಕ್ಕಳೇ, ಅದಕ್ಕೋಸ್ಕರ ಪ್ರತಿಯೊಬ್ಬರ ಜೀವನದಲ್ಲಿ ದೃಢವಾದ ನಂಬಿಕೆ ಇರಲಿ. ಯಾಕಂತಂದರೆ ಪ್ರತಿಯೊಬ್ಬರು ಸತ್ಯದೇವರನ್ನು ಅರಿತುಕೊಂಡು ಸತ್ಯದೇವರನ್ನು ಆರಿಸ್ಕೊಂಡು ಜೀವಿಸುವಂತೆ ಸಹಾಯ ಮಾಡಿ. ಯಾಕಂದರೆ ದೇವರು ನಮಗೆ ಆರಿಸ್ಕೊಂಡಿದ್ದಾರೆ, ದೇವ್ರಿಗೆ ನಾವು ಆರಿಸ್ಕೊಂಡಿಲ್ಲ. ಅದಕ್ಕೋಸ್ಕರ ದೇವ್ರು ನಮ್ಗೆ ಆರಿಸ್ಕೊಂಡಿದ್ದಕ್ಕೆ ನಾವೇನು ಮಾಡಬೇಕು? ಅದಕ್ಕೆ ಬೆಲೆ ಕೊಟ್ಟು ಜೀವಿಸಬೇಕು, ನಂಬಿಕೆ ಇಡಬೇಕು. ಪ್ರಿಯರ ಮಕ್ಕಳೇ, ಅದಕ್ಕೋಸ್ಕರ ಈ ಸಮಯದಲ್ಲಿ ನಾನು ಎಲ್ಲರಿಗೋಸ್ಕರ ನಂಬಿಕೆ, ದೃಢವಾದ ನಂಬಿಕೆಯಲ್ಲಿ ಜೀವಿಸಬೇಕಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೆ, ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದೆ ಕರ್ತನೆ. ನಂಬಿಕೆ ಇಲ್ಲದೆ ಕರ್ತನೆ ನೀವು ಮೆಚ್ಚಿಸೋಕೆ ಸಾಧ್ಯ ಇಲ್ಲ ದೇವ. ಅಪ್ಪ, ನಂಬಿಕೆ ಕರ್ತನೆ, ದೃಢವಾದ ನಂಬಿಕೆ ಇರಬೇಕು ದೇವ. ಪ್ರತಿಯೊಂದು ಮಕ್ಕಳಲ್ಲಿ ಕರ್ತನೆ, ಒಂದೊಂದು ಕುಟುಂಬದಲ್ಲಿ ಕರ್ತನೆಪ್ಪ ನಿನ್ನ ನಂಬಿ ಕರ್ತನೆ ರಕ್ಷಣೆ ಹೊಂದಿ ನೀ ಬರೋವರೆಗೂ ಕರ್ತನೆಪ್ಪ ಕಡೆವರೆಗೂ ದೃಢವಾಗಿ ನಿಲ್ಲುವಂತೆ ಒಂದೊಂದು ಕುಟುಂಬಕ್ಕೆ ಆಶೀರ್ವಾದ ಮಾಡು. ಇಡೀ ಪ್ರಪಂಚದ ಶಾಂತಿ, ಸಮಾಧಾನ, ನೆಮ್ಮದಿ ಕೊಟ್ಟು ನಿನ್ನ ಮಕ್ಕಳಾಗಿ ಜೀವಿಸುವಂತೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ದುಡಿಯುವಂತೆ ಎಲ್ಲ ಮಕ್ಕಳ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಡು ದೇವ. ನಿನಗೆ ಸ್ತೋತ್ರ ಅಪ್ಪ. ಶಾಂತಿ ಸಮಾಧಾನ ಇಲ್ಲದೆ ಕರ್ತನೆ ಎಷ್ಟೋ ಜನ ಜೀವಿಸ್ತಿದ್ದಾರೆ. ಒಂದೊಂದು ಕುಟುಂಬದಲ್ಲಿ ಅನೇಕ ಸಂಕಟಗಳು, ವೇದನೆಗಳಿಂದ ಜೀವಿಸ್ತಿದ್ದಾರಪ್ಪ. ನಿನಗೆ ಸ್ತೋತ್ರ. ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ಬಿಡುಗಡೆ ಕೊಡು ದೇವ. ನಿನಗೆ ಸ್ತೋತ್ರ ಕರ್ತನೆ. ನಂಬಿದ ಮಕ್ಕಳಿಗೆ ಎಂದಿಗೂ ಕೈ ಬಿಡಲ್ಲ ಅಂತ ಹೇಳಿದೆ ಕರ್ತನೆಪ್ಪ. ನಿನ್ನ ಚಿತ್ತವಂತೆ ಒಂದೊಂದು ಮಕ್ಕಳ ಮೇಲೆ ಕರ್ತನೆ, ಒಂದೊಂದು ಕುಟುಂಬ ಮೇಲೆ ಕರ್ತನೆಪ್ಪ ನಿನ್ನ ಆತ್ಮದ ಮಳೆ ಸುರಿಸಿ ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ಬಿಡುಗಡೆ ಕೊಟ್ಟು ದಯಪಾಲಿಸಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೇನ್. ಪ್ರೈಸ್ ದಿ ಲಾರ್ಡ್.